ಈಗ ಅನಿಸ್ತಾ ಇದೆ ನೀವಿಷ್ಟು ಚೆನ್ನಾಗಿ ಕವನ ಬರೀಬಲ್ರಿ ಅಂತ. ಆದ್ರೆ ನಿಮ್ ಪ್ರೊಫೆಷನ್? ಬರೆಯೋದೇ ನನ್ನ ಪ್ರೊಫೆಷನ್ ಮತ್ತು ಹಾಬಿ. ಒಂದ್ ಕಡೆ ಕವಿತೆ ಬರೆದ್ರೆ ಇನ್ನೊಂದ್ ಕಡೆ ಎಫ್ಐಆರ್ ಬರೆಯೋದು ನನ್ನ ಪ್ರೊಫೆಷನ್, ಕವಿತೆ ಬರೆಯೋದು ನನ್ನ ಹಾಬಿ. ಐ ಆಮ್ ಆನ್ ಆಫೀಸರ್ ಇನ್ ದ ಸ್ಪೆಷಲ್ ಬ್ರಾಂಚ್. ಪೊಲೀಸ್ನವರು ಅಂದ್ರೆ ಜನರಿಗಿರೋದು ಒಂದೇ ಕಲ್ಪನೆ, ಇಷ್ಟಪ್ಪ ಮೀಸೆ ಕೈಯಲ್ಲಿ ಲಾಠಿ ಇಟ್ಕೊಂಡಿರೋದು ಅಲ್ವಾ? ಹೌದು. ಸ್ಪೆಷಲ್ ಆಫೀಸರ್ ಆಗಿರೋದ್ರಿಂದ ಇಂಪಾರ್ಟೆಂಟ್ ಕೇಸ್ ಇದ್ದಾಗ ಮಾತ್ರ ಕರೀತಾರೆ. ಹೌದು, ನಿಮ್ ಬಗ್ಗೆ ಏನು ಹೇಳಲಿಲ್ಲ, ನೀವೇನ್ ಮಾಡ್ಕೊಂಡಿದ್ದೀರಾ? ನಾನು ಶಾಪಿಂಗ್. ಅದರಲ್ಲೂ ನೀವು ಹಾಕೋ ವೆರೈಟಿ ಪರ್ಫ್ಯೂಮ್ಗಳೇ ಜಾಸ್ತಿ ಅನ್ಸುತ್ತೆ. ಹಾಗಾದ್ರೆ ನಿಮ್ಗೆ ಪರ್ಫ್ಯೂಮ್ ಅಂದ್ರೆ ಇಷ್ಟ? ಆಕ್ಚುಲಿ ಐ ಲವ್ ಪರ್ಫ್ಯೂಮ್ಸ್. ಓಕೆ, ನಾನು ಬರ್ತೀನಿ. ಶೀಲಾ? ಹಾ, ಥ್ಯಾಂಕ್ ಯು. ಇನ್ನೊಂದು ವಿಷಯ, ನೆಕ್ಸ್ಟ್ ಟೈಮ್ ಇಂದ ಈ ನೀವು ಬೇಡ. ನೀನು ಅಷ್ಟೇ. In the nationwide trucker strike now, Hindustan Petroleum officers have called off their plans to join that strike. This after the government threatened to take serious punitive measures under maintaining essential. ಆಲ್ಮೋಸ್ಟ್ ಪ್ರತಿದಿನ ಶಾಪಿಂಗ್ ಮಾಡ್ತೀಯಲ್ಲ ಶೀಲಾ? ಇರೋದಿಬ್ರು, ತರೋದಾದ್ರೂ ಏನಿರುತ್ತೆ ಅಂತ ಒಂದೊಂದ್ಸಲ ಕುತೂಹಲ ನಂಗೆ. ಸದ್ಯ ಈಗ್ಲಾದ್ರೂ ಗಮನಿಸ್ರಲ್ಲ. ಆದ್ರೆ ಇವತ್ತು ನಿಮ್ಗೆ ನಿಜವಾಗ್ಲೂ ಒಂದ್ ಸರ್ಪ್ರೈಸ್ ಇದೆ. ಒನ್ ಸೆಕೆಂಡ್. ನನ್ನ ಯಾವ ಸೆಲೆಕ್ಷನ್ ನಿಮ್ಗೆ ಇಷ್ಟ ಆಗಲ್ಲ, ಬಟ್ ಐ ಸಾ ದಿಸ್. ನಿಮಗೆ ಇಷ್ಟ ಆಗುತ್ತೆ ಅನ್ಕೊಂಡೆ. ಐ ಹೋಪ್ ಯು ಲೈಕ್ ಇಟ್. ಈ ಸರ್ತಿ ನಿನ್ ಸೆಲೆಕ್ಷನ್ ನಂಗೆ ಇಷ್ಟ ಆಗಿದೆ. ಆದ್ರೆ ಒಂದು ವಿಷಯ, ಈ ತರ ಕಾಸ್ಟ್ಲಿ ಗಿಫ್ಟ್ಗಳ ಅಪಾಯ ಏನು ಅಂತಂದ್ರೆ, ಕೆಲವೊಮ್ಮೆ ಮನುಷ್ಯನ ಇಂಪಾರ್ಟೆನ್ಸೇ ಕಿತ್ಕೊಂಡ್ಬಿಡ್ತವೆ. ಇದನ್ನೇನಾದ್ರೂ ಕಳ್ಕೊಂಡ್ಬಿಟ್ರೆ ಅಂತೂ ಮನಸ್ಸಿಗೆ ತುಂಬಾ ನೋವಾಗುತ್ತೆ. ಕ್ಲಬ್ ಅಲ್ಲಿ ಕ್ಲೈಂಟ್ ಜೊತೆ ಡಿನ್ನರ್ ಮೀಟಿಂಗ್ ಇದೆ, ಬರೋದು ಸ್ವಲ್ಪ ಲೇಟ್ ಆಗ್ಬೋದು. ಎನಿವೇ, ಥ್ಯಾಂಕ್ಸ್ ಫಾರ್ ದ ಗಿಫ್ಟ್. ನಾಟ್ ಬ್ಯಾಡ್. ಇದೇ ಪರ್ಫ್ಯೂಮ್ ನನಗಿಷ್ಟ ಅಂತ ನಿನ್ಗೆ ಹೇಗೆ ಗೊತ್ತಾಯ್ತು? ಹಾಗೆ ಗೆಸ್ ಮಾಡಿದೆ. ಆಕ್ಚುಲಿ ಒಂದು ಗಂಡು ಹೆಣ್ಣಿನ ನಡುವೆ ಇಂಥ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಇಷ್ಟು ವರ್ಷ ನನ್ನ ಜೀವನದಲ್ಲಿ ಇಂಥ ಅಂಡರ್ಸ್ಟ್ಯಾಂಡಿಂಗ್ ಇರೋರು ಯಾರು ಬರಲಿಲ್ಲ. ಏನ್ ಮಾಡೋಕ್ಕಾಗುತ್ತೆ? ಎಲ್ಲದಕ್ಕೂ ಪುಣ್ಯ ಮಾಡಿರ್ಬೇಕು. ತುಂಬಾ ಇಮೋಷನಲ್ ಆದಂಗಿದೆ. ಈ ಪರ್ಫ್ಯೂಮ್ಗೆ ಕಾರಣ ಆಗಿರೋ ನಿನ್ ಕಾಲ್ ಮೇಲಿನ ಗಾಯ ಹೇಗಿದೆ? ಅದು ಎಲ್ಲಿ ನೋಡೋಣ. ಯಾಕೆ ಸಂಕೋಚನ? ಪ್ಲೀಸ್.
ಶಿಲಾ, ಅಷ್ಟೊತ್ತಿಂದ ನೀರು ಹೋಗ್ತಾನೆ ಇದೆ. ಅದು ಸಿಂಕ್ ಬ್ಲಾಕ್ ಆಗೋಗಿದೆ. ಸರಿ, ಬೆಳಿಗ್ಗೆ ಪ್ಲಂಬರ್ನ ಕರೆಸಿ ಸರಿ ಮಾಡಿಸು. ಓಕೆ. ನಾಳೆ ನಾನು ಮಂಗಳೂರು ಹೋಗ್ತಾ ಇದ್ದೀನಿ. ಫ್ಲೈಟ್ ಬೆಳಿಗ್ಗೆನೇ ಇದೆ. ನೀನೇನು ಹೇಳ್ಬೇಕಾಗಿಲ್ಲ. ಐ ವಿಲ್ ಮ್ಯಾನೇಜ್. ಯಾವಾಗ್ಲೂ ಜೋಸಫ್ ಹೋಗ್ತಿದ್ರಲ್ಲ? ಜೋಸಫ್ನ ನಂಬೋ ಸ್ಥಿತಿಯಲ್ಲಿಲ್ಲ. ಅವನ ಹಾಗೆ ಮಾಡಿದಾನೆ. ಅದಕ್ಕೆ ನಾನೇ ಹೋಗ್ತಾ ಇದ್ದೀನಿ. ಆ ಥರ ಏನ್ ಮಾಡಿದಾನೆ? ನಂಬಿಕೆ ದ್ರೋಹ. ನಾನು ಏನ್ ಬೇಕಾದ್ರೂ ಸಹಿಸ್ಕೋತೀನಿ. ಆದ್ರೆ ಬೆನ್ ಹಿಂದೆ ಚೂರಿ ಹಾಕೋವರೆಗೂ ನಾನು ಕಾಯೋದಿಲ್ಲ. ಇದು ನನ್ನ ಅನುಭವದಿಂದ ಕಲ್ತ ಪಾಠ. ಇನ್ಮೇಲೆ ಅವನು ನನ್ನ ಕಂಪನಿಯಲ್ಲಿ ಇರೋದಿರಲಿ, ನನ್ನ ನೆನಪಲ್ಲೂ ಇರಲ್ಲ. ಈಸ್ ಫಿನಿಶ್ಡ್. ಸ್ವಲ್ಪ ರೈಸ್ ಹಾಕು. ಸ್ವಲ್ಪ ಕರ್ಡ್ಸ್ ಹಾಕ್ತೀಯಾ? ಶೀಲಾ, ಏನಾಗಿದೆ ನಿಂಗೆ? ಏನೂ ಇಲ್ಲ. ಏನ್ ಸರ್ವ್ ಮಾಡಿದ್ಯಾ ಅಂತ ನೋಡು. ನಿನಗೆ ಮೈ ಹುಷಾರಿಲ್ಲ ಅಂತ ಕಾಣುತ್ತೆ. ಹೋಗಿ ರೆಸ್ಟ್ ತಗೋ.